ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿ.ಟಿ ನ್ಯೂಸ್. ನಾನು ಶಾಲಿನಿ ಆಚಾರ್. ಸೊ ಎಲ್ಲರ ಸ್ವಪ್ನದಲ್ಲಿ ಬರೋಕೆ ರೆಡಿ ಆಗಿದ್ದಾರೆ ಸ್ವಪ್ನ ಸುಂದರಿ. ಸೊ ಅವರೇ ನಮ್ಮ ಕ್ಲಾಂತ ಸಿನಿಮಾದಲ್ಲಿ ಆ್ಯಕ್ಷನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಕ್ಯೂಟ್ ಆಗಿರೋ ವಿಲನ್ನು ನಮ್ಮ ಜೊತೆ ಇದ್ದಾರೆ. ಹಾಯ್ ಮ್ಯಾಮ್, ನಮಸ್ತೆ. ಸೊ ಮೊದಲನೇ ಪ್ರಶ್ನೆ ನಿಮಗೆ, ಕ್ಲಾಂತ ಸಿನಿಮಾದಲ್ಲಿ ಫೈಟಿಂಗು ಆ್ಯಕ್ಷನು ಎಲ್ಲ ಮಾಡಿಬಿಟ್ಟಿದ್ದೀರಾ. ಸೊ ಏನನ್ನಿಸ್ತು? ಫಸ್ಟು ತುಂಬ ಭಯ ಆಗ್ತಾಯಿತ್ತು. ಮತ್ತು ಅದು ಫೈಟ್ ಏನು ನಾವು ಎಂಡ್ ಆಫ್ ದಿ ಡೇ ನಾವು ಫೈಟ್ ಮಾಡಿದ್ದು ನೋಡಿದ್ವಿ, ತುಂಬ ಖುಷಿ ಆಯಿತು. ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅಂತ ತುಂಬ ಖುಷಿ ಆಯಿತು. ಸಪೋರ್ಟ್ ಮಾಡಿ, ಯಾಕಂದರೆ ಇದು ನನ್ನ ವಿಲನಾಗಿ ಮಾಡ್ತಿರೋ ಮೊದಲನೇ ಸಿನಿಮಾ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮಾಡಿದ್ದೀನಿ. ಸ್ವಲ್ಪ ನೋಡಿ ಆಶೀರ್ವಾದ ಮಾಡಿ. ಸೊ ಎಲ್ಲ ಸಿನಿಮಾದಲ್ಲಿ ಹುಡುಗರು ವಿಲನ್ ಆಗಿರೋದು ನಾವು ನೋಡಿದ್ದೇವೆ, ಆದರೆ ಇಷ್ಟು ಮುದ್ದಾಗಿರೋ ಹುಡುಗಿನ ವಿಲನ್ ಮಾಡಿಬಿಟ್ಟಿದ್ದಾರಲ್ಲ ನಮ್ಮ ಡೈರೆಕ್ಟರು. ಸೊ ಡೈರೆಕ್ಟ್ರು ಕೇಳಬೇಕು, ಯಾಕೆ ಮುದ್ದಾಗಿರೋ ಹುಡುಗಿನ ಹೋಗಿ ವಿಲನ್ ಮಾಡಿದ್ರಿ ಅಂತ. ಗೊತ್ತಿಲ್ಲ, ಅವರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಇರಲಿ ಅಂತ ಟ್ರೈ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ವರ್ಕೌಟ್ ಆಗಿದೆ. ತುಂಬಾ ಖುಷಿ ಇದೆ ನನಗೆ, ಯಾಕಂದರೆ ಈ ನೋಡಿ ನ್ಯೂ ಇಯರ್ ಬೇರೆ, ಸಿನಿಮಾ ಬೇರೆ ರಿಲೀಸ್ಗಿದೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಯಾವುದೇ ಕಾರಣಕ್ಕೂ ಕೊಟ್ಟಿರೋ ದುಡ್ಡಿಗೆ ಮೋಸ ಆಗೋಲ್ಲ. ಆಮೇಲೆ ನೀವು ಸ್ವಪ್ನನ ಹೀರೋಯಿನ್ ಅಲ್ಲದೆ ಇವಾಗ ಡಿಫ್ರೆಂಟಾಗಿ ವಿಲನ್ನಾಗಿ ಕೂಡ ನೋಡ್ಬೋದು. ಸೊ ಬನ್ನಿ ಅಂತ ಕೇಳ್ಕೊತೀನಿ. ಸೊ ಎಲ್ಲ ಕಾಡಲ್ಲೇ ಶೂಟಿಂಗ್ ಆಗಿರೋದ್ರಿಂದ ಒಂದು 40 ದಿನದ ಶೂಟಿಂಗು. ಸೊ ಅದರಲ್ಲಿ ನಿಮ್ಮ ಶೆಡ್ಯೂಲ್ ಎಷ್ಟಿತ್ತು ಆ್ಯಂಡ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಎಷ್ಟು ಚಾಲೆಂಜಿಂಗ್ ಅಂತ ಹೇಳೋದಾದರೆ, ಅಲ್ಲಿ ನಮಗೆ ಬೇಜಾರಿಲ್ಲ ವರ್ಕ್ ಮಾಡ್ಲಿಕ್ಕೆ. ಅಂದರೆ ನಮ್ಮ ವರ್ಕ್ಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅಲ್ವಾ. ಅಲ್ಲೇನಾಗ್ತಿತ್ತು ಅಂದರೆ ಹಾವುಗಳು ಬರ್ತಾಯಿತ್ತು, ಕೆಲವೊಂದು ಸರಿ ಇದು ಕೊಳಕು ಮಂಡಲದ ಪಕ್ಕದಲ್ಲೇ ಕಾಲಿಟ್ಟಿಟ್ಟು ಓಡೋರಿರೋದುಂಟು. ಸೊ ಫೈನಲಿ ಎಲ್ಲ ಮುಗಿದಾದ್ಮೇಲೆ ಬಂದು ನೋಡಿದ್ರೆ ಅದು ನನ್ನ ಕಾಲು ಹತ್ರನೇ ಇತ್ತು. ಸೊ ಅದೆಲ್ಲ ಆಮೇಲೆ ಕೊಳಕು ಮಂಡಲ ಅಂತ ಬೇರೆ, ಅದು ಸ್ವಲ್ಪ ತುಂಬ ಭಯ ಆಯಿತು. ಚಾಲೆಂಜಿಂಗ್ ಅಂದರೆ ಅದೇ ಫೈಟ್ ಎಲ್ಲ ಮಾಡಬೇಕಾದ್ರೆ ಅದು ನನಗೆ ಏನು ಐಡಿಯಾ ಕೂಡ ಇಲ್ಲ ಫೈಟ್ ಹೇಗೆ ಏನು ಅಂತ. ವಿನೋದ್ ಮಾಸ್ಟರ್ ನನಗೆ ಅದನ್ನು ಆ ಒಂದು ಮೈಂಡಲ್ಲಿರೋ ಒಂದು ಫಿಯರ್ನ ತೆಗ್ದಾಕ್ಬಿಟ್ರು. ಏನೂ ಇರಲ್ಲ, ನಾವು ಏನು ಹಿಂಗೆ ಹೇಳ್ತಾರೆ ಹುಡುಗರು ಫೈಟರ್ಸ್ ಇದ್ದರು, ಸೊ ಮಾಡಿ ತೋರಿಸ್ತಾರೆ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿ ನಮಗೆ ಫೈಟ್ ಕಂಪೋಸ್ ಮಾಡಿದ್ದಾರೆ. ನಂದು ಕೂಡ ಇದು ಫಸ್ಟ್ ಮೂವಿ ಅಂತಲೇ ಹೇಳ್ಬೋದು, ಫೈಟ್ ಇದೆಲ್ಲ ಅಂತ ಆ್ಯಕ್ಷನ್ ಇರೋದು. ತುಂಬ ಖುಷಿ ಕೊಟ್ಟಿದೆ. ಚಾಲೆಂಜಿಂಗ್ ಅಂದರೆ ಅದೇ ಫೈಟ್ ಒಂದು ವಿಚಾರ ಅಷ್ಟೇ. ಅದು ಬಿಟ್ಟರೆ ಓಕೆ ಫೈನ್, ಎಲ್ಲ ಖುಷಿ ಕೊಟ್ಟಿದೆ. ಸೊ ನೀವು ಹೇಳ್ತಾ ಇದ್ರಿ ಒಳಗಡೆ ಕೂತ್ಕೊಂಡಾಗ, ಲೈಕ್ ನನಗೆ ಎಷ್ಟೇ ಬ್ಲಡ್ ಬರಲಿ, ನನಗೆಷ್ಟು ಎಲ್ಲ ಬಾಡಿ ಎಲ್ಲ ತೆರ್ಚ್ಕೊಂಡು ಹೋಗಲಿ, ನಾನು ಹಾಗೆ ಸರ್ ಹಾಕಿ ಸರ್ ರೋಪು ನಾನು ಮಾಡ್ತೀನಿ ಅಂತ ಹೇಳ್ತಿದ್ರಿ ಅಂತ. ಸೊ ಏನು ಮ್ಯಾಮ್ ಇನ್ಸ್ಪಿರೇಷನ್ ಏನು? ಯಾರಾದರೂ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ಅಂತ ಏನಿಲ್ಲ. ಆ್ಯಕ್ಚುಲಿ ನನಗೆ ಬಾಲಿವುಡ್ ಅವ್ರು ಇಷ್ಟ, ರೇಖಾ ಮ್ಯಾಮ್ ಇಷ್ಟ. ಸೊ ನಂಗೆ ಅದು ಒಂದು ಇದು. ಬಟ್ ಅಂದರೆ ಈಗ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಬೇರೆ ಬೇರೆ ಪಾತ್ರಗಳು ಮಾಡಬೇಕಂತ ಆಸೆ ಇರುತ್ತಲ್ಲ. ಸೊ ಹಾಗಾಗಿ ನಾನು ಒಪ್ಕೊಂಡೆ. ಒಂಥರ ತುಂಬ ಚೆನ್ನಾಗಿತ್ತು ಅದು. ನಾನು ಫಸ್ಟು ತುಂಬ ಭಯ ಆಗ್ತಾಯಿತ್ತು, ಹೇಗೆ ಏನು ಫೈಟು, ಬಟ್ಟೆ ಸ್ವಲ್ಪ ಬೇರೆ ನೋಡಿದ್ರಲ್ಲ ಕಮ್ಮಿ ಇತ್ತು, ಸೊ ತರ್ಚುತ್ತೆ ಅಂತೆಲ್ಲ ಅದೊಂದು ಸ್ವಲ್ಪ ತುಂಬ ಭಯ ಇತ್ತು ನನಗೆ. ಆಮೇಲೆ ಫೈಟೆಲ್ಲ ಆದಮೇಲೆ ಈವ್ನಿಂಗ್ ನಮಗೊಂದು ತೋರಿಸಿದ್ರು, ಒಂದು ಬಿಟ್ಟು ಹಿಂಗೆ ಎಡಿಟ್ ಮಾಡಿರೋದು. ತುಂಬ ಖುಷಿ ಆಯಿತು. ಸರ್ ಇನ್ನೊಂದು ಸ್ವಲ್ಪ ಲೆಂತ್ ಮಾಡೋಣ ಸರ್, ಬೇಕಾದ್ರೆ ರೋಪ್ ಹಾಕಿ ಸರ್ ನಾನು ಮಾಡ್ತೀನಿ ಅಂತ. ಆ ಒಂದು ಭಯನೇ ಬಿಡಿಸ್ಬಿಟ್ರು ವಿನೋದ್ ಮಾಸ್ಟರು. ಅದು ತುಂಬ ಅಂದರೆ ತುಂಬ ಖುಷಿ ಕೊಡ್ತು ನನಗೆ. ಅದಕ್ಕೋಸ್ಕರ ನಾನು ಹೇಳಿದೆ ಆಯಿತು ಸರ್ ರೋಪ್ ಹಾಕಿ ಮಾಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ರೋಪ್ ಹಾಕಿಲ್ಲ. ಹೋಪ್ಫುಲ್ಲಿ ನೆಕ್ಸ್ಟ್ ಇರೋದ್ರಲ್ಲಿ ಏನೋ ಇದು ನೋಡಿ ಆದಮೇಲೆ ಒಳ್ಳೆ ಪಾತ್ರಗಳು ಬರ್ತವೆ ಅಂತ ಅನ್ಕೋತೀನಿ. ಸೊ ಖಂಡಿತವಾಗೂ ಮತ್ತೆ ಫೈಟ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ಒಂದು ಕ್ಲೂ ಕೊಟ್ಟಿದ್ದಾರೆ, ನೆಕ್ಸ್ಟು ಕೂಡ ನಾನು ವಿಲನ್ ಆಗಿ ಮಾಡ್ಬೋದೇನೋ ಅಂತ ಹೇಳಿ. ಸೊ ಓಕೆ, ಈಗ ರಿಯಲ್ ಲೈಫಲ್ಲಿ ಸ್ವಪ್ನ ಹೇಗೆ? ಆನ್ ಸ್ಕ್ರೀನ್ ಅಂತೂ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಫೈಟಿಂಗು ಆ್ಯಕ್ಷನು ಅಂತ ಎಲ್ಲ. ರಿಯಲ್ ಲೈಫಲ್ಲೂ ಯಾರ ಹತ್ರ ಆದರೂ ಆ್ಯಕ್ಷನ್ಸು, ಫ್ರೆಂಡ್ಸ್ ಆಗಲಿ ಇಲ್ಲ ಫ್ಯಾಮಿಲಿ ಯಾರ ಜೊತೆ ಆದರೂ? ಅಂದರೆ ಸಿನಿಮಾ ಫೈಟೇ ಬೇರೆ, ಮನೇಲಾಡೋ ಫೈಟ್ಸೇ ಬೇರೆ ಆ್ಯಕ್ಚುಲಿ. ಅಷ್ಟು ಅಂದರೆ ರಿಯಲ್ ಲೈಫಲ್ಲಿ ಅಷ್ಟೊಂದೇನು ವಿಲನ್ ಅಲ್ಲ, ಒಂದು 50-50. ಅಂದರೆ ಸಿಚುವೇಶನ್ಗೆ ತಕ್ಕಾಗಿರ್ತೀನಿ. ಅಲ್ಲಿ ವಿಲನ್ ಆಗೋ ಸಿಚುವೇಶನ್ ಇದ್ದರೆ ಖಂಡಿತವಾಗ್ಲೂ ಕೆಟ್ಟ ವಿಲನ್ ಆಗಿರ್ತೀನಿ ನಾನು. ಸೊ ಇಲ್ಲಾಂದರೆ ತುಂಬ ಸಾಫ್ಟ್, ತುಂಬ ಬೇಗ ಅಳ್ಮುಂಜೆ ಹತ್ಬಿಡ್ತೀನಿ. ಫಸ್ಟ್ ಫೈಟ್ ಆಡೋಕ್ಕೆ ಹತ್ಬಿಟ್ಟಿರ್ತೀನಿ ಅಷ್ಟೇ. ರಿಯಲ್ ಲೈಫಲ್ಲಿ ಅಷ್ಟೇನಿಲ್ಲ, 50-50 ಸಿಚುವೇಶನ್ಗೆ ತಕ್ಕ ಹಾಗೆ. ಸೊ ನಿಮ್ಮ ಮದರ್ ಟಂಗು ತುಳು ಅಂತ ಹೇಳಿದ್ರಿ, ಬಟ್ ಕನ್ನಡನ ಇಷ್ಟು ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡ್ತೀರಾ, ಹೇಗೆ? ಅಂದರೆ ಮದರ್ ಟಂಗ್ ತುಳು ಆದರೂ ಕೂಡ ಅದನ್ನೇ ಮಾತಾಡಬೇಕಂತ ಇಲ್ಲ. ಇಷ್ಟವಾದ ಭಾಷೆ ಇದು ನೋಡಿ ಕನ್ನಡ. ಈಗ ನಾವು ಇಲ್ಲೇ ಇದ್ದೀವಿ, ಬ್ಯಾಂಗ್ಳೂರಲ್ಲಿದ್ದೀವಿ.
ಸೊ ನಾವು ಕನ್ನಡ ಅಗತ್ಯವಾಗಿ ಕಲೀಲೇಬೇಕು. ನನಗೆ ತುಳುವಲ್ಲಿ ಅಂತಂದರೆ ಮದರ್ ಟಂಗ್ ತುಳು ಆಗಿರ್ಬೋದು, ಬಟ್ ಅಲ್ಲಿ ಕನ್ನಡ ಇಲ್ಲ ಅಂತ ಏನಿಲ್ಲ, ಅಲ್ಲೂ ಕನ್ನಡ ಇದೆ. ನಮ್ಮ ಕನ್ನಡ ಸ್ವಲ್ಪ ಸ್ಲ್ಯಾಂಗ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಇಲ್ಲಿ ಕನ್ನಡ ಇಲ್ಲಿದ್ದೀನಲ್ಲ, ಸೊ ಕಲೀಲೇಬೇಕು, ಅಗತ್ಯವಾಗಿ ಕಲಿಬೇಕು. ಆದಷ್ಟು ಕನ್ನಡ ಕಲೀರಿ, ಮಾತಾಡಿ, ದಯವಿಟ್ಟು ಕನ್ನಡವನ್ನು ಬಳಸಿ ಅಂತ ಕೇಳ್ಕೊತೀನಿ. ಸೊ ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ಕನ್ನಡ ಮಾತಾಡಬೇಕು ಅನ್ನೋದು ಸ್ವಪ್ನ ಅವರ ಮಾತು, ನಮ್ಮೆಲ್ಲರ ಮಾತು ಕೂಡ. ಜನವರಿ 19ಕ್ಕೆ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ಸೊ ಸ್ವಪ್ನ ಏನು ಹೇಳ್ತೀರಾ? 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಸ್ವಲ್ಪ ಡಿಲೇ ಆಗ್ತಾ ಬಂತು, ಬಟ್ ಈ ಸಾರಿ ಖಂಡಿತವಾಗೂ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಪೈರಸಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ ಒಂದು ಸಿನಿಮಾ. ಅಂದರೆ ನಾವು ಒಂದು 3 ಅವರ್ಸಲ್ಲಿ ನೋಡ್ತೀವಿ, ಜಡ್ಜ್ ಮಾಡಿಬಿಡ್ತೀವಿ, ಅಯ್ಯೋ ಹಂಗಿತ್ತು ಹಿಂಗಿತ್ತು ಅಂತ. ದಯವಿಟ್ಟು ಅದನ್ನು ನೋಡಬೇಡಿ, ಅದ್ರ ಹಿಂದೆ ಹಾಕಿರೋ ಒಂದು ಶ್ರಮವನ್ನು ನೋಡಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಆ ಶ್ರಮಕ್ಕಾದರೂ ನೀವು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. 19ಕ್ಕೆ ರಿಲೀಸ್ ಆಗ್ತಾ ಇದೆ, ನೀವು ಕೂಡ ಬಂದು ನೋಡಿ, ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀನಿ. ನಾನು ಬರ್ತೀನಿ, ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇದಾಗಿತ್ತು ಸ್ವಪ್ನ ಅವರ ಮಾತು. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ವಿಟಿ ನ್ಯೂಸ್. ನಾನು ಶಾಲಿನಿ ಆಚಾರ್. ವಿಟಿ ನ್ಯೂಸ್ ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.